ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಯಿಂದ ಕಂಗಾಲಾಗಿದ್ದ ಐಟಿ ಕಾರಿಡಾರ್ ಪ್ರಯಾಣಿಕರಿಗೆ ಈಗ ರಾಜ್ಯ ಸರ್ಕಾರ ಬೃಹತ್ ಕೊಡುಗೆ ಸಿಕ್ಕಿದೆ. ಸಿಲ್ಕ್ ಬೋರ್ಡ್ ನಿಂದ ಕೆಆರ್ ಪುರಂನವರೆಗಿನ ಹೊರವರ್ತುಲ ರಸ್ತೆಗೆ ಬರೋಬ್ಬರಿ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾಯಕಲ್ಪ ನೀಡಲಾಗ್ತಿದೆ. ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಬಿ ಸ್ಮೈಲ್ ಸಿದ್ಧಪಡಿಸಿರುವ ಯೋಜನೆಯಂತೆ ಈ 17 ಕಿಲೋಮೀಟರ್ಗಳ ರಸ್ತೆಯನ್ನ ಬಹುಮಾದರಿ ಮೊಬಿಲಿಟಿ ಕಾರಿಡಾರ್ ಆಗಿ ಪರಿವರ್ತಿಸಲಾಗ್ತಿದೆ. ನಮ್ಮ ಮೆಟ್ರೋ ಎಲಿವೇಟೆಡ್ ಮಾರ್ಗದ ಜೊತೆಗೆ ಸಾರ್ವಜನಿಕ ಸಾರಿಗೆಗೆ ಪ್ರತ್ಯೇಕ ಬಸ್ ಲೇನ್ ಹಾಗೂ ಪರಿಸರ ಸ್ನೇಹಿ ಸಂಚಾರಕ್ಕಾಗಿ ಮೀಸಲಾದ ಸೈಕಲ್ ಟ್ರ್ಯಾಕ್ ನಿರ್ಮಿಸಲಾಗುವುದು. ಜೊತೆಗೆ ಪಾದಚಾರಿಗಳಿಗೆ ಸುಸಜ್ಜಿತ ನಡಿಗೆ ಮಾರ್ಗಗಳು ಸಿದ್ಧಗೊಳ್ಳಲಿವೆ. ಈ ಯೋಜನೆಯಲ್ಲಿ ಮತ್ತೊಂದು ರೋಚಕ ವಿಷಯವೆಂದರೆ ದೇಶದಲ್ಲಿ ಮೊದಲ ಬಾರಿಗೆ ಆಪ್ ಆಧಾರಿತ ಡೆಲಿವರಿ ಬಾಯ್ಸ್ಗಾಗಿ ಅತ್ಯಾಧುನಿಕ ಗಿಗ್ ಹಬ್ಸ್ ಗಳನ್ನ ಸ್ಥಾಪಿಸಲಾಗ್ತಿದೆ. ಸಿಲ್ಕ್ ಬೋರ್ಡ್, HSR ಲೇಔಟ್, ಆಗರ, ಇಬ್ಬಲೂರು, ಮಾರತಳ್ಳಿ ಮತ್ತು ಲೌರಿ ಜಂಕ್ಷನ್ ಗಳಲ್ಲಿರುವ ಫ್ಲೈಓವರ್ ಗಳ ಕೆಳಗಿನ ವ್ಯರ್ಥ ಜಾಗವನ್ನ ಬಳಸಿಕೊಂಡು 21,000 ಚದರ ಮೀಟರ್ಗಿಂತಲೂ ಹೆಚ್ಚಿನ ಪ್ರದೇಶವನ್ನು ಸಾರ್ವಜನಿಕ ಸ್ಥಳವಾಗಿ ಅಭಿವೃದ್ಧಿಪಡಿಸಲಾಗ್ತಿದೆ. ಇಲ್ಲಿ ಡೆಲಿವರಿ ಬಾಯ್ಸ್ಗೆ ವಿಶ್ರಾಂತಿ ಕೊಠಡಿಗಳು, ಆಸನ ವ್ಯವಸ್ಥೆ, ಸಣ್ಣ ಮಾರುಕಟ್ಟೆಗಳು, ಗೇಮಿಂಗ್ ಅರೇನಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ವಲಯಗಳು ಇರಲಿವೆ. ಐಟಿ ರಸ್ತೆಯ ನವೀಕರಣದಿಂದ ಸಂಚಾರ ದಟ್ಟಣೆ ಕಡಿಮೆಯಾಗುವುದಷ್ಟೇ ಅಲ್ಲದೆ ನಗರದ ಸಾರ್ವಜನಿಕ ಜಾಗಗಳಿಗೂ ಹೊಸ ಕಳೆ ಬರಲಿದೆ. ದಿನವಿಡೀ ರಸ್ತೆಯಲ್ಲಿ ಶ್ರಮಿಸುವ ಡೆಲಿವರಿ ಕಾರ್ಯನಿರ್ವಾಹಕರಿಗೆ ಇದು ನಿಜಕ್ಕೂ ಬಿಗ್ ರಿಲೀಫ್.